ನೀವಿಲ್ಲಿ ಪ್ರೂಫ್ನ ನೋಡ್ತಾ ಇರ್ಬೋದು. ದುಡ್ಡು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದಾರೆ. ಇದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಕೂಡ ತಿಳಿಸ್ತೀನಿ. ಹಾಗಾಗಿ ನನ್ನ ಚಾನಲ್ನ ಈ ವಿಡಿಯೋನ ಫುಲ್ ನೋಡಿ. ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ 2004. ಅಂದರೆ ನಾನು ನಿಮ್ಮ ಅಬಿಬಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಅದು ಬಂದು ತಲುಪುತ್ತೆ. ಅದೇ ರೀತಿ ವಿಡಿಯೋದ ಟಾಪಿಕ್ಕು ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರ. ಗೃಹಲಕ್ಷ್ಮಿ ಅಮೌಂಟು ಇವಾಗ ಕ್ರೆಡಿಟ್ ಆಗ್ತಾ ಇದೆ. ಅದು ಯಾವಾಗ ಮತ್ತು ಎಷ್ಟೊತ್ತಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಗುರು. ಇದು 100% ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾದಂತಹ ಸಚಿವೆ ಆದಂತಹ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಇದು ಪರ್ಫೆಕ್ಟ್ ನ್ಯೂಸು ಮತ್ತು 100% ನ್ಯೂಸು. ಇದು ಯಾವಾಗ ಯಾವ ಜಿಲ್ಲೆಗಳಿಗೆ ಎಷ್ಟೊತ್ತಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಈಗ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ ಅಮೌಂಟು ಕೊನೆಗೂ ಕ್ರೆಡಿಟ್ ಆಗ್ತಾ ಇದೆ ಗುರು. ಅದು ಯಾವಾಗ ಅಂದರೆ ದಸರಿಗಿಂತ 2 ದಿನ ಹಿಂದೆ, ಅಂದರೆ 7 ಮತ್ತು 9 ಒಳಗಡೆ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಓದ್ಸಲಿ ಕೂಡ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ ದುಡ್ಡು ಬಂದು ಜೂನ್ ತಿಂಗಳಿಂದ ಆಗಸ್ಟಲ್ಲಿ ಅದು ಹಬ್ಬದ ದಿನ ಹಾಕಿದ್ರು. ಆ ಹಬ್ಬ ಯಾವುದಪ್ಪ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕಿದ್ರು ಗುರು. ಅದೇ ರೀತಿ ಈಗ ದಸರಾ ಹಬ್ಬದ ದಿನ ಹಾಕ್ತಾ ಇದ್ದಾರೆ. ಏನು ಇವರು ಬರೀ ಲೇಡೀಸ್ ಹಬ್ಬಗಳ ದಿನನೇ ಆಗಬೇಕು ಅಂತೇಳಿ ಫುಲ್ ಪ್ರಿಪೇರ್ ಆಗಿದ್ದಾರೆ ಅನಿಸುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ವಿಚಾರನೆ ಗುರು. ಯಾಕಪ್ಪ ಅಂದರೆ 4,000 ಒಂದೇ ಸಲ ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. 4,000 ಯಾವ ರೀತಿ ಕ್ರೆಡಿಟ್ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. 4,000 ಒಂದೇ ಸಲ ಕ್ರೆಡಿಟ್ ಮಾಡ್ಬೋದು. ಅಂದರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 7 ಮತ್ತು 9 ಅಂತೇಳಿ. 7 ಮತ್ತು 9ರಲ್ಲಿ 7ನೇ ತಾರೀಕು ಒಂದು ಕಂತು, 9ನೇ ತಾರೀಕು ಒಂದು ಕಂತು ಹಾಕ್ತಾರಾ, ಅಥವಾ 7, 9ನೇ ತಾರೀಕು ಒಳಗಡೆನೆ 4,000 2 ಕಂತೂ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಇದು ಒಟ್ಟು 7ನೇ ತಾರೀಕು ದುಡ್ಡು ಬೀಳೋದಂತೂ ಫಿಕ್ಸ್ ಅಂತೇಳಿ ಅಂದ್ಕೊಳ್ಳಿ ಗುರು. ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಬೀಳುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ್ಯಾವ ಜಿಲ್ಲೆಗಳು ಅಂತಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕ್ರೆಡಿಟ್ ಆಗ್ತಿರೋದ್ರಿಂದ ಸ್ವಲ್ಪ ಟೈಮ್ ವೇರಿಯೇಷನ್ ಆಗ್ಬೋದು. ಒಬ್ಬರಿಗೆ ಬೆಳಿಗ್ಗೆ ಇಲ್ಲಾಂದರೆ ಒಬ್ಬರಿಗೆ ಸಂಜೆ ಬೀಳ್ಬೋದು, ಮಧ್ಯಾಹ್ನ. ಇದೇ ರೀತಿ ಟೈಮ್ ವೇರಿಯೇಷನ್ ಆಗಿ ಒಬ್ಬರಿಗೆ ಬೀಳ್ಬೋದು. ಅಂದರೆ ನೀವು ಯಾರು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಸಲ ದಸರಾ ಹಬ್ಬನ ಜಾಮ್ ಜೂಮ್ ಡಮಾರ್ ಡುಮಾರ್ ಅನ್ನಂಗೆ ಮಾಡಿಬಿಡಿ. ಯಾಕಪ್ಪ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಗುರು, 4,000 ಅಮೌಂಟ್ನ ಒಟ್ಟಿಗೆ ಕ್ರೆಡಿಟ್. ಭಾಳ ದಿನದಿಂದ ಹೇಳ್ತಾ ಇದ್ರು ಮಾಡ್ತೀವಿ ಅಂತೇಳಿ. ಆದರೆ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ. ಇಷ್ಟು ದಿನ ತಾಂತ್ರಿಕ ದೋಷದಿಂದ ಹಾಕಿರಲಿಲ್ಲ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋದ ಟಾಪಿಕ್ಕು. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವ್ರಿಗೆ ಡಬಲ್ ಥ್ಯಾಂಕ್ ಯು. ಇದು ಇವತ್ತಿನ ವಿಡಿಯೋದ ಟಾಪಿಕ್ಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನನ್ನ ಚಾನಲ್ನ ಬಿಟ್ಟು ಬೇರೆ ಚಾನಲ್ನಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಕ್ಕರೂ ಬಂದು ನನ್ನ ಚಾನಲ್ ಕೂಡ ಹಂಚ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್